ಮೋದಿ ಸಾಹೇಬರು ಸಂವಿಧಾನಕ್ಕೆ ಹೋಗಿ ಕಾಲು ಬಿದ್ದು ನಮಸ್ಕಾರ ಮಾಡಿ ತಲೆ ಮೇಲೆ ಇಟ್ಕೋತಾರ. ಅದರೊಳಗೆ ಅಮಿತ್ ಶಾ ಅವರು ಸಹಿತ ಸಂವಿಧಾನಕ್ಕೆ ನಮಸ್ಕಾರ ಮಾಡಿ ಪ್ರಮಾಣ ವಚನ ತಕೋತೀರಿ. ತಕೊಂಡ್ಮೇಲೆ ಸಂವಿಧಾನ ಬರ್ದವ್ರು ಯಾರು ಅಂಬುದು ಅಮಿತ್ ಶಾ ಗೊತ್ತಿಲ್ಲ ಏನ್ರಿ? ಅಕ್ಷರ ಕೊನೆ ಇಲ್ಲ. ಅನ್ಪಡ್ಗಳು ನಂಬರ್ 1 ಇದ್ದೀರಿ, ಶಿಕ್ಷಣ ಕಲ್ತಿಲ್ಲ. ಹಾಗಾದ್ರೆ ಈ ದೇಶದ ಮುಖ್ಯಪ್ಪ ಯಾಕ ಹೋಮ್ ಮಿನಿಸ್ಟರ್ ಆಗ್ತೀರಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 2 ವರ್ಷ 11 ತಿಂಗಳ 18 ದಿವಸ ತನ್ನ ಬಡ ಕುಟುಂಬ ಏನೇ ಇದ್ದರೂ ಸಹಿತ ಮನೆಗೆ ಲೆಕ್ಕ ಮಾಡಲಾರ್ದಂಗ ದೇಶದ ಕೋಟಿ ಜನರಿಗೆ ಅನುಕೂಲ ಆಗ್ಬೇಕಂತೇಳಿ ಪ್ರಯತ್ನ ಮಾಡಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅಂತಕ್ಕಂಥ ಸಂವಿಧಾನ ಕೊಟ್ಟಿರ್ತಕ್ಕಂಥ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬರಿಗೆ ಹೇಳ್ತೀರಿ, ಬಾಬಾ ಸಾಹೇಬ್ ಇದು ಏನು ಯಾಕೆ ನಾಟಕ ಫ್ಯಾಷನ್ ಬಂದ್ ಗಯಾಕತೆ. ಅಂಬೇಡ್ಕರ್ 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 ಅಲ್ಲಕ್ಕೆ ಬರೋದು, ಅಂಬೇಡ್ಕರ್ ಅಂತ ಅಲ್ಲಕ್ಕೆ ಬರಲ್ಲ, ಅದೇ ಭಾಷೆ ಅಲ್ಲಕ್ಕೆ ಬರಲ್ಲ. ಅಂಬೇಡ್ಕರ್ 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 ಇದು ಒಂದು ಫ್ಯಾಷನ್ ಮಾಡಿರಿ. अगर आप भगवान का पूजा करते तो 7 जन्म तक ಸುಖ ಮಿಲ್ತೈತೆ. ಸಂವಿಧಾನ ಬಂದಿದ್ದು ಯಾವಾಗಂತ ಗೊತ್ತದೇನ್ರಿ? 49 ಅಂತ ಹೇಳ್ತೀರಿ, 50 ಸಂವಿಧಾನ ತಗೊಂಡಿದ್ದೇವೆ ಅಂತ ಹೇಳ್ತೀರಿ. ಅದಕ್ಕೆ ಮೊದಲ ದೇವ್ರುಗಳು ಇದ್ದಿಲ್ಲ ಅಮಿತ್ ಶಾ, ನಿಮ್ಮ ತಾತ ಮುತ್ತಾತಗಳು ಇದ್ದಿಲ್ಲ, ನಿಮ್ಮ ಆಯಿ ಮುತ್ತೇರು ಇದ್ದಿಲ್ಲ. ಆಗ್ಯಾಕೆ ದೇವ್ರುಗಳು ನಿನಗ ನಿಮ್ಮ ತಾತ ಮುತ್ತಾದ್ರೆ ಹೋಮಿಶ್ರ ಮಾಡಿಲ್ಲ? ನರೇಂದ್ರ ಮೋದಿ ಅವ್ರಿಗೆ ಯಾಕೆ ಪ್ರಧಾನಮಂತ್ರಿ ಮಾಡಿಲ್ಲ? ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬ್ ಆಗ್ಬೇಕಂದ್ರ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಿದ್ದು ಮತದಾನದ ಮುಖಾಂತರ ಗೆದ್ದ ಮೇಲೆ ಬರ್ಬೇಕಂತದ. ಮತದಾನದ ಧ್ಯಾನ ಗೊತ್ತಿಲ್ಲ, ಗೆದ್ದು ಬಂದು ಅದು ಮಾಡ್ಕೊಂಡು ಅಂಬೇಡ್ಕರ್ ಅವನ್ ಮಾಡ್ತೀನಿ ಅಂದ್ರ ನಾನು ನಿಜವಾಗಿ ಹೇಳ್ತೀನಿ, ಅಂಜಬೇಕಾಗಿಲ್ಲ. ಧೈರ್ಯದಿಂದ ತಾಯಿ ಹುಟ್ಟಿದವರು ತಾಯಿ ವಿರುದ್ಧ ಮಾಡಿದಂಗೆ ಲೆಕ್ಕ ಅದಂತ ನಾನು ಮಾತಾಡಲಿಕ್ಕೆ ಹೇಳ್ತೀನಿ. ತಾಯಿ ವಿರೋಧ ಮಾಡ್ತೀರಿ. ಭಾರತ ದೇಶದ ಸಂವಿಧಾನ ಅದ, ಭಾರತ ದೇಶ ಭಾರತ ಮಾತಾ ಅದ, ಭಾರತ ಮಾತೆ ಸಂವಿಧಾನ ಕೊಟ್ಟಂತ ಮಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದ. ಅದಕ್ಕೆ ವಿರೋಧ ಮಾಡ್ತೀವಿ ಅಂದ್ರ ತಾಯಿ ವಿರೋಧ ಮಾಡಿದಂಗೆ ಮಾತಾಡ್ಬೇಕಾದ್ರ ನುಡಿದರೆ ಮುತ್ತಿನ ಹಾಡದಂತಿರಬೇಕು. ಅಮಿತ್ ಶಾ ಜಿಯವರೇ ತಿಳ್ಕೊಳ್ಬೇಕು. ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರ್ಬೇಕು. ಅಮಿತ್ ಶಾ ಅವರೇ ತಿಳ್ಕೊಳ್ರಿ. ಏನ್ ಮಾತಾಡ್ತೀರಿ? 140 ಕೋಟಿ ಜನ ಮತ ಹಾಕಿದ ಮೇಲೆ ನಿಮ್ಮ ಪಾರ್ಟಿ ಥೋಡೆ ಹೆಚ್ಚಿಗೆ ಗೆದ್ದು ಬಂದದ, ಬಂದು ಪ್ರಧಾನಮಂತ್ರಿ ಆಗ್ಯಾರ ಮೋದಿ ಸಾಹೇಬ್ರು. ನೀವು ಹೋಮ್ ಮಿನಿಸ್ಟರ್ ಆಗಿರಿ, ಸಂವಿಧಾನಕ್ಕೆ ಕಾಲು ಬಿದ್ದು ನಮಸ್ಕಾರ ಮಾಡ್ತೀರಿ. ನಾಟಕ ಮಾಡ್ತಕ್ಕಂಥದ್ದು ಭಾಳ ದಿವಸ ನಡೆಯಂಗಿಲ್ಲ. ಚಾಲು ಮಾಡ್ತಾ ಇದೀರಿ. ಬಹುತೇಕ ಅಪರೋಕ್ಷವಾಗಿ ನೀವು ಮನೆಗೆ ತಯಾರಿ ಮಾಡ್ತೀರಿ. ಒಂದು ವೇಳೆ ಒಂದು ದುಡ್ಡಿಂದು ಮಾನ ಮರ್ಯಾದೆ ಅನ್ನ ಸೇರ್ತಿದ್ರ लाज अगर है, शर्म अगर है तो इमीडिएटली राजीनामे मोदी साहब लेने से पहले आप ರಾಜೀನಾಮೆ ದೇ ದೇನಾ. ಇದು ಕೊಡಬೇಕಂತ ಒಕ್ಕರಿಂದ ಒತ್ತಾಯ ಮಾಡ್ತಾ ಇದ್ದೆ. ಹೌದೇನ್ರಿ? ಹೌದಿದ್ರೆ ಕೈ ಎತ್ತಿ ಜೋರಾಗಿ ಹೊಡಿರಿ. ಇವಾಗ ಅಮಿತ್ ಶಾ ಅಮಿತ್ ಶಾ ರಾಜೀನಾಮೆ ಕೊಡಲೇಬೇಕು. ಅಮಿತ್ ಶಾ ರಾಜೀನಾಮೆ ಕೊಡಲೇಬೇಕು. ಅಮಿತ್ ಶಾ ರಾಜೀನಾಮೆ ಕೊಡಲೇಬೇಕು. ಒಂದು ವೇಳೆ ಕೊಡಲು ಹೋದ್ರೆ